ಕಲಬುರಗಿಯ ಎಪಿಎಂಸಿ ಆಡಳಿತ ಕಚೇರಿಯ ಕಟ್ಟಡ ಹಳೆಯದಾಗಿದೆ. ಹಾಗಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡೋದಾಗಿ ಹೇಳಿ ಹಳೆಯ ಕಟ್ಟಡ ಡೆಮಾಲಿಷ್ ಮಾಡಿದ್ರು. ಇದೀಗ ಜಿಲ್ಲಾಡಳಿತ ಮತ್ತು ಪಾಲಿಕೆ ಮಾಜಿ ಪ್ರಧಾನಿಗಳ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿದೆ. ಇದಕ್ಕೆ ಎಪಿಎಂಸಿ ವರ್ತಕರು, ವ್ಯಾಪಾರಿಗಳು ಸಿಡಿದೆದ್ದಿದ್ದು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮೂರು ಮಾಜಿ ಪ್ರಧಾನಿಗಳ ಪ್ರತಿಮೆ ನಿರ್ಮಾಣಕ್ಕೆ ಭಾರೀ ವಿರೋಧ. ಎಪಿಎಂಸಿ ಆವರಣದಲ್ಲಿ ನೆಹರು ಪ್ರತಿಮೆ ಸ್ಥಾಪನೆಗೆ ಜನಾಕ್ರೋಶ. ಮಾಜಿ ಪ್ರಧಾನಿ ನೆಹರು ಪ್ರತಿಮೆ ನಿರ್ಮಾಣಕ್ಕಾಗಿ ನಡೆಯುತ್ತಿರೋ ಕಾಮಗಾರಿ, ಮತ್ತೊಂದೆಡೆ ಕಾಮಗಾರಿ ವಿರೋಧಿಸಿ ನಡೆಯುತ್ತಿರುವ ಹೋರಾಟ. ಅಂದಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ನಗರದ ಎಪಿಎಂಸಿ ವಾರ್ಡ್ನಲ್ಲಿ. ಪಾಲಿಕೆ ಹೇಳಿದ್ದೊಂದು, ಮಾಡ್ತಿರೋದು ಮತ್ತೊಂದು. ಹೌದು, ಕಲಬುರಗಿ ನಗರದ ಎಪಿಎಂಸಿಯಲ್ಲಿರೋ ಆಡಳಿತ ಕಟ್ಟಡ ಹಳೆಯದಾಗಿದೆ ಅಂತೇಳಿ ಹೊಸ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಹಳೆ ಕಟ್ಟಡ ಕೆಡವಲಾಗಿತ್ತು. ಆ ಸ್ಥಳದಲ್ಲಿ ಹೊಸ ಕಟ್ಟಡ ನಿರ್ಮಾಣವಾಗುತ್ತೆ ಅಂತ ಆಶಾ ಭಾವನೆಯಲ್ಲಿದ್ದ ವ್ಯಾಪಾರಸ್ಥರಿಗೆ ಪಾಲಿಕೆ ಶಾಕ್ ಕೊಟ್ಟಿದೆ. ಹೊಸ ಆಡಳಿತ ಕಟ್ಟಡ ನಿರ್ಮಾಣವಾಗುವ ಬದಲು ಅಲ್ಲಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಪ್ರತಿಮೆ ನಿರ್ಮಾಣ ಮಾಡಲು ಮುಂದಾಗಿದೆ. ಇದರಿಂದ ಎಪಿಎಂಸಿ ವರ್ತಕರು ಹಾಗೂ ವ್ಯಾಪಾರಸ್ಥರು ಸಿಡಿದಿದ್ದು ವ್ಯಾಪಾರ ವಹಿವಾಟು ಬಂದ್ ಮಾಡಿ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇರತಕ್ಕಂಥ ಹಳೆ ಕಟ್ಟಡ ಇರತಕ್ಕಂಥ ಸ್ಥಳದಲ್ಲಿ ಮಾಜಿ ಪ್ರಧಾನಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಒಂದು ನಮ್ಮ ಸುದ್ದಿ ಗೊತ್ತಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಇದು ನಮ್ಮ ವ್ಯಾಪಾರಿ ಸ್ಥಳ, ಇಲ್ಲಿ ಎಲ್ಲ ಆಡಳಿತ ಮಂಡಳಿ ಕಚೇರಿ ಇದ್ದಂಥ ಸ್ಥಳ. ಅದು ಹೃದಯ ಭಾಗದಲ್ಲಿ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿ, ಎಪಿಎಂಸಿ ಹೃದಯ ಭಾಗದಲ್ಲಿ ಇರೋದ್ರಿಂದ ಅದೇ ಸ್ಥಳದಲ್ಲಿ ನಾವು ಮತ್ತೆ ಕಚೇರಿ ನಿರ್ಮಾಣ ಮಾಡಬೇಕನ್ನೋದು ನಮ್ಮ ಬೇಡಿಕೆ ಇದೆ. ಎಪಿಎಂಸಿ ಆಡಳಿತ ಕಟ್ಟಡ ಹಳೆಯದಾಗಿದ್ದರಿಂದ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಒಪ್ಪಿಗೆ ಸೂಚಿಸಿದ್ರಂತೆ. ಅದರಂತೆ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣವಾಗುತ್ತೆ ಅಂತ ಎಲ್ಲ ವ್ಯಾಪಾರಸ್ಥರು ಖುಷಿಯಲ್ಲಿದ್ರು. ಆದರೆ ಏಕಾಏಕಿ ನೆಹರು ಪ್ರತಿಮೆ ನಿರ್ಮಾಣ ವಿಚಾರ ಗೊತ್ತಾಗ್ತಿದ್ದಂತೆ ವ್ಯಾಪಾರಸ್ಥರು ನೆಹರು ಪ್ರತಿಮೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನೆಹರು ಪ್ರತಿಮೆ ನಿರ್ಮಾಣ ಮಾಡದಂತೆ ಎಪಿಎಂಸಿ ಆಡಳಿತಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ನಿರ್ಮಾಣ ಕಾರ್ಯ ಕೈಬಿಡದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ದಿವಸ ಎಪಿಎಂಸಿಯಲ್ಲಿ ರೈತರಿಗೆ ಏನು ಸಮಸ್ಯೆ ಅವ ಅದಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಕುಲ್ಲ ಜಾಗ ತೊಗೊಂಡು ನಾನು ನೆಹರು ಮೂರ್ತಿ ಕೊಡಿಸ್ತೀನಿ, ಇಂದಿರಾ ಗಾಂಧಿ ಮೂರ್ತಿ ಕೊಡಿಸ್ತೀನಿ, ರಾಜೀವ್ ಗಾಂಧಿ ಮೂರ್ತಿ ಕೊಡಿಸ್ತೀನಿ ಅಂತಕ್ಕಂಥದ್ದು ಬಂದು ಇಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದು ಉಗ್ರವಾಗಿ ಖಂಡನೆ ಮಾಡ್ತೀವಿ. ಯಾಕಂದರೆ ಇಲ್ಲಿರ್ತಕ್ಕಂಥವ್ರು ವ್ಯಾಪಾರಸ್ಥರು, ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ. ಅವರು ವ್ಯಾಪಾರ ಮಾಡ್ಕೊಂತ ಅನ್ನದಾತರ ಒಂದು ಏನು ಹೊಲದಲ್ಲಿ ಬೆಳೆದಕ್ಕಂಥ ಮಾರಾಟ ಮಾಡ್ತಕ್ಕಂಥ ಸ್ಥಳದಲ್ಲಿ ರೈತರಿಗೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಸರ್ಕಾರದ್ದು. ಆದರೆ ಇಲ್ಲಿ ಇನ್ನು ಎಪಿಎಂಸಿಯಲ್ಲಿ ನೆಹರು ಪ್ರತಿಮೆ ನಿರ್ಮಾಣ ವಿಷಯ ಒಂದ್ ಕಡೆಯಾದ್ರೆ, ಮತ್ತೊಂದ್ ಕಡೆ ಪಾಲಿಕೆ ಹಳೆಯ ಕಚೇರಿ ಬಳಿ ಇಂದಿರಾ ಗಾಂಧಿ, ರಿಂಗ್ ರಸ್ತೆಯ ಬಳಿ ರಾಜೀವ್ ಗಾಂಧಿ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿದೆ. 3 ಜನರ ಪ್ರತಿಮೆಗಳ ನಿರ್ಮಾಣಕ್ಕೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಹಾಗಾಗಿ ವಿರೋಧದ ನಡುವೆಯೂ ಕಾಮಗಾರಿ ಮಾಡಿ ಮುಗಿಸ್ತಾರಾ ಅಥವಾ 3 ಪ್ರತಿಮೆ ನಿರ್ಮಾಣ ಕೆಲಸ ಕೈಬಿಡ್ತಾರಾ ಕಾದು ನೋಡಬೇಕು. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.